ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಮೇಲೆ ಯಾವ ಆರೋಪನೂ ಇರಲಿಲ್ಲ, ಆರೋಪಿನೂ ಆಗಿರಲಿಲ್ಲ, ಕೇಸು ಇರಲಿಲ್ಲ, ಏನೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರತಿಭಟನೆಗೆ ಕುಳಿತಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ನಾವು ನಾಗೇಂದ್ರ ರಾಜೀನಾಮೆ ತಗೊಳ್ಳೋದಿಲ್ಲ ಅಂತಾರೆ. ಆರೋಪ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ತಗೊಂಡಂಥದ್ದು ನಿಜ, SIT ಮಾಡಿದಂಥದ್ದು ನಿಜ. ಅದಾದ್ಮೇಲೆ ಇವ್ರು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ನಿಜ, ಸದನದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ನಿಜ. ಅದೆಲ್ಲ ಬಿಟ್ಬಿಡಿ, ಇವತ್ತು ನನಗೆ ಐ ಆಮ್ ನಾಟ್ ಶೋರ್ ವಿಧಾನಸಭೆ ಒಳಗಡೆ ಎಷ್ಟು ಭಾರತೀಯ ಜನತಾ ಪಕ್ಷದ ನಾಯಕರು ಪ್ರಶ್ನೆ ಎತ್ತಿದ್ದಾರೆ ಗೊತ್ತಿಲ್ಲ ನನಗೆ. ಚನ್ನಬಸಪ್ಪ ಅವ್ರು ಹೇಳ್ಬೇಕು ಅದನ್ನ, ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ಪ್ರಶ್ನೆ ಎತ್ತಂಥದ್ದು. ಓಕೆ, ವಿಧಾನ ಪರಿಷತ್ನಲ್ಲಿ ಇವ್ರದೇ ಪಕ್ಷದ ನಾಯಕರಂತ CT ರವಿ ಅವರು ಪ್ರಶ್ನೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ದಿನನೇ ಪ್ರಶ್ನೆ ಬಂತು, ಸೋಮವಾರ 17ನೇ ತಾರೀಕು. ಸರ್ಕಾರ 22 ಪೇಜ್ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ ಮೇಲೆ ಚರ್ಚೆನೇ ಮಾಡಲಿಲ್ಲ ಇವರು. ಅಕಾರ್ಡಿಂಗ್ ಟು ದಟ್ ರಿಪೋರ್ಟ್ ಅಂಡ್ ಸ್ಟೇಟ್ಮೆಂಟ್ ಗಿವನ್ ಇನ್ ದ ಅಸೆಂಬ್ಲಿ, ಅಂದರೆ ಕೌನ್ಸಿಲ್ಲು, ಬರೀ 17 ಕೋಟಿ ಅಲ್ಲಿ ಆಗಿರ್ತಕ್ಕಂಥ ರಿಕವರಿ ಆಗಬೇಕಾಗಿರ್ತಕ್ಕಂಥ ಅಮೌಂಟು ಬರೀ 17 ಕೋಟಿ, ಬರೀ 17 ಕೋಟಿ. ಇಟ್ ಇಸ್ ದೇರ್. ಅದನ್ನೇ ಹೇಳ್ತಾರೆ. 17 ಕೋಟಿ ಅನ್ನೋ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ಬರೀ ಅನ್ನೋದನ್ನ ಡಿಸ್ಪ್ಯೂಟ್ ಮಾಡಿದೆ. ಯಾಕಂದ್ರೆ ನಮಗೆ 17 ಕೋಟಿ ದೊಡ್ಡದಪ್ಪ. 17 ಕೋಟಿ ಅಲ್ಲ, 17 ರೂಪಾಯಿ ದೊಡ್ಡದು. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈ ಹಗರಣದಲ್ಲಿ ಅವ್ರು ಹೇಳ್ತಾ ಇರೋದು 300 ಕೋಟಿ ಆಗಿದೆ, 180 ಕೋಟಿ ಆಗಿದೆ ಅಂತಾರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು 17 ಕೋಟಿ ಅಂತೇಳಿ. ಈ ಹಗರಣದಲ್ಲಿ ಇರ್ತಕ್ಕಂಥದ್ದು ಬರೀ 17 ಕೋಟಿ ಅಂತೇಳಿ. ನೀವು 17 ಕೋಟಿ ಅಲ್ಲ, 17 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ಸಹ ತಪ್ಪೆ. 10 ರೂಪಾಯಿ ಆಗಿರೋ ವ್ಯತ್ಯಾಸಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು 100 ಪ್ರಕರಣ ಇದೆ. ಅದು ರಾಜೀನಾಮೆ BJP ಅವ್ರು ಕೊಡೋಲ್ಲ, ಯಾಕೆಂದ್ರೆ ಇಡೀ ದೇಶಕ್ಕೆ ಗೊತ್ತಿದೆ. ರಾಮ ಮಂದಿರ ಹೆಸರಿನಲ್ಲಿ ಉಂಡಿ ಕಳ್ತನ ಮಾಡಿದವರು ಇವತ್ತು ಕೇಳ್ತಾ ಇದ್ದಾರೆ. ಅದನ್ನೇ ಬರೋನಿದ್ದೆ ನಾನೀಗ. ಅಲ್ಲಿ ಚಂಪಕ್ ರಾಯ್ಗೆ ಅನಿಲ್ ಮಿಶ್ರಾಗೆ SIT ಅವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಬರ್ತೀನಿ, ಅಲ್ಲಿ ಡಿಬೇಟ್ ಆಗೋದು ಬೇಡ, ಬಹಳಷ್ಟು ವಿಷಯ. ಯಾಕೆಂದ್ರೆ ಒಂದ್ ನಿಮಿಷ ರಾಜಕೀಯ ಇಲ್ಲ, ಯಾಕೆ ಹೇಳ್ಬಾರ್ದು? ನಿಮ್ ಪಟ್ಟಿ ಇದೆ ಇಲ್ಲಿ, ನಿಮ್ ಮಂತ್ರಿಗಳು ಇಡೀ ದೇಶದಲ್ಲಿ ಎಷ್ಟೇ ಜನ ಇದೆ ನೋಡಿ. ನೀವು ನಿಮ್ಮ ಮೇಲೆ ಆರೋಪ ಇದೆ, ನಿಮ್ ಮಂತ್ರಿಗಳು ಕೇಸ್ ಇದೆ ಅಂತ ನಾನು ಡಿಪೆಂಡ್ ಮಾಡ್ಕೊಳಕ್ ಬಂದಿಲ್ಲ. ಅದು ಜನಕ್ಕೆ ಗೊತ್ತಾಗ್ಬೇಕಂತ ಹೇಳ್ಬೇಕಲ್ಲ. ಗೊತ್ತಾಗ್ಬೇಕಲ್ಲ. ರಿಕವರ್ ಆಗಬೇಕಾಗಿರೋದು ನಿಮ್ ಪ್ರಕಾರ. ಓಕೆ, ದೆನ್ ನೋಡಿ 89 ಕೋಟಿ ಹೇಳಿದ್ರಲ್ಲ, ಅದೇ ಇಲ್ಲ ಒಂದ್ ನಿಮಿಷ. ಈಗ ಪ್ರಶಾಂತ್ ಅವರೇ, ನನ್ಗೆ ಅರ್ಥ ಆಗುತ್ತೆ, ಬಟ್ ಡಿವಿಯೇಷನ್ ಅವಕಾಶ ಕೊಡ್ಬೇಡ. ನಾನು ಆಗ್ಲೇ ಜನಾರ್ದನ್ ರೆಡ್ಡಿ ಅವ್ರ ವಿಷಯ ಎತ್ಕೊಂಡೆ, ಇನ್ನು ಮುಂದಕ್ಕೆ ಹೇಳೋದಿದೆ. ಯಾಕೆಂದ್ರೆ BJP ನಾಯಕರು ಇದನ್ನ ಪ್ರಶ್ನೆ ಮಾಡಕ್ ಮುಂಚೆ ಅವ್ರಿಗೆ ನೈತಿಕತೆ ಇರಬೇಕು. ಅವ್ರು ಜನಾರ್ದನ್ ರೆಡ್ಡಿ ಹೆಸರು ಮಾತ್ರ ಕೋಟ್ ಮಾಡಿದ್ರು. ವಾಟ್ ಅಬೌಟ್ R ಅಶೋಕ್, ವಾಟ್ ಅಬೌಟ್ ಛಲವಾದಿ, ವಾಟ್ ಅಂದ್ರೆ ಕದ್ದು ಓಡ್ ಬಂದ ಅವನು ವಿಧಾನಸೌಧಕ್ಕೆ. R ಅಶೋಕ್ ಅವ್ರು ರಾಜೀನಾಮೆ ಕೊಟ್ರ? ಅದೇ ನಿಮ್ ಛಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹೌಸಿಂಗ್ ಬೋರ್ಡಿಂದ ತಗೊಂಡಂತೆ, ಶಾಲೆಗೆ ಅಂತ ತಗೊಂಡಂತ ಕಡೆ ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದೀವಿ ಅಂತ ಆರೋಪ ಬಂದಾಗ ಗವರ್ನರ್ ಕಂಪ್ಲೇಂಟ್ ಹೋಯ್ತು, ರಾಜೀನಾಮೆ ಕೊಟ್ರ? ನಿಮ್ BJP ನಾಯಕರು ರಾಜೀನಾಮೆ ಕೇಳಿದ್ರ? ಸುನಿಲ್ ಕುಮಾರ್ ಅವರು ಅಫ್ಕೋರ್ಸ್ ಬಹಳ ವಿಧಾನಸಭೆಯಲ್ಲಿ ಚೆನ್ನಾಗಿ ಪ್ರಶ್ನೆಗಳು ಎತ್ತುತ್ತಾ ಇದ್ದಾರೆ ಅಂತ ಲೀಡರ್ ಇರಬೇಕು, ನಾನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಕಂಪೇರ್ ಟು ಅಶೋಕ್ ಈಸ್ ಎ ಸಕ್ಸಸ್ಫುಲ್ ಡೆಪ್ಯೂಟಿ ಲೀಡರ್, ಅದರಲ್ಲಿ ಎರಡೇ ಮಾತೇ ಇಲ್ಲ. ನಿಮ್ಮ ಮೇಲೆ ಆರೋಪ ಇಲ್ವಾ? ಪ್ರತಿಮೆ ಮೇಲೆ ನೀವು ದುಡ್ಡು ಹೊಡೆದಿ ಅಂತ ಆರೋಪ ಇದ್ದಾಗ ನೀವು ರಾಜೀನಾಮೆ ಕೊಟ್ಟಿದ್ದೀರಾ? ನೀವು ಮಾತಾಡಬೇಕಾದ್ರೆ, ಬೇರೆ ಕಾಂಗ್ರೆಸ್ ಪಕ್ಷವನ್ನು ಕೇಳಬೇಕಾದ್ರೆ ನಿಮ್ಗೊಂದು ನೈತಿಕ ಪ್ರಶ್ನೆ ಇರಬೇಕು, ನೈತಿಕ ಶಕ್ತಿ ಇರಬೇಕು. BJP ಅವ್ರು ಹೇಳ್ತಾರೆ R ಅಶೋಕ್ ಅವರು, ನನ್ಗೆ R ಅಶೋಕ್ ಬಗ್ಗೆ ಗೌರವ ಇದೆ. ನೀವು ಉತ್ತರಳ್ಳಿ ಅಸೆಂಬ್ಲಿನಲ್ಲಿ ಬೈ ಎಲೆಕ್ಷನ್ ಗೆದ್ದು ಬಂತಂತರು, ನೀವು ಇವತ್ತೇನು ಹೇಳ್ತೀರಾ? ನೀವು ಈಶ್ವರಪ್ಪ ರಾಜೀನಾಮೆ ಕೇಳಿದ್ರೆ ಅದಕ್ಕೆ ನಾಗೇಂದ್ರ ರಾಜೀನಾಮೆ ಕೇಳ್ತೀವಿ. ಇದಕ್ಕೇನಾದ್ರು ಒಂದಕ್ಕೊಂದು ತಾಳೆ ಇದೆಯಾ? ಅಲ್ರಿ, ಕೇಳಿದ್ದು ಹೌದಲ್ವಾ? ನಾಗೇಂದ್ರ ಪ್ರಕರಣಕ್ಕೂ ನಾನು ಆ 3 ಜನರನ್ನು ನಾನೇನು ಡಿಫೆಂಡ್ ಮಾಡಲ್ಲ. ಪ್ರಶ್ನೆ ಇರೋದೇನು ಗೊತ್ತಾ, ಈಗ ನಿಮ್ಮ ಸರ್ಕಾರ ಇದೆಪ್ಪ, ಎಲ್ಲಾದರೂ ಚಾರ್ಜ್ ಶೀಟ್ನಲ್ಲಿ ಯಾವುದಾದ್ರೂ ಒಂದು ರೀತಿಯ ಆರೋಪ ಉಂಟಾ ಅವ್ರ ಮೇಲೆ? ಈಗ ಅಶೋಕ್ ಮೇಲೆ, ಸುನೀಲ್ ಕುಮಾರ್ ಮೇಲೆ, ಇನ್ನೂ ಯಾರ ಬಗ್ಗೆ ಹೇಳ್ತಾ ಇದ್ರಿ? ಏನಿದೆ? ಲಿಖಿತವಾಗಿ ಕನ್ಸರ್ನ್ಡ್ ಮಿನಿಸ್ಟ್ರು, ಈಗಿನ ST ಇಲಾಖೆಯ ಮಿನಿಸ್ಟ್ರು ರಘುಮೂರ್ತಿರವರು CT ರವಿಯವರಿಗೆ ವಿಧಾನ ಪರಿಷತ್ತಲ್ಲಿ 22 ಪೇಜ್ ಕೊಟ್ಟಂತ ಉತ್ತರದಲ್ಲಿ SIT ಆಗಿರ್ತಕ್ಕಂಥ ಚಾರ್ಜ್ ಶೀಟ್ ಅಲ್ಲಿ ಅವ್ರ ಹೆಸರಿಲ್ಲ, ನಾಗೇಂದ್ರ ಹೆಸರಿಲ್ಲ, ಅವ್ರು ಇನ್ವಾಲ್ವ್ ಆಗಿಲ್ಲ. ದಯಮಾಡಿ CBI ನಡೆಸ್ತಾ ಯಾವ್ದು ಇಡಿದು ದಯಮಾಡಿ ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ಇಡಿ ಯಾವ ನಡೆಸ್ತಾ ಇರೋದು? ಮನಿ ಲಾಂಡ್ರಿಂಗ್. ನೋಡಿ, ನೀವು ಇಡಿ ಮಾಡಿರ್ತಕ್ಕಂಥದ್ದು ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಟ್ಟನು, ಅದ್ರ ಮೇಲೆ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ ಅವ್ರು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಲಬ್ ಮಾಡೋದು ಬೇಡ, ಅದನ್ನೇ BJP ರಾಜ್ಯ ತಪ್ಪಿಸೋದು. ಮನಿ ಲಾಂಡ್ರಿಂಗ್ ಪ್ರಕರಣ ಅಲ್ವಾ? ಪ್ರಕರಣನೇ.
ಅದ್ರ ಮೇಲೆ ನೀವು ಕೇಸ್ ಇದ್ದಾಗ ನೀವು ಮಾಡಿ ಅಲ್ಲೇನೋ ಕನ್ವಿಕ್ಷನ್ ಆದ್ರೆ ಅವ್ನು ಕಿತ್ತು ಬಿಸಾಕೋಣ ನಾಗೇಂದ್ರ ಅವ್ರನ್ನ, ಪ್ರಶ್ನೆ ಇಲ್ಲ ಅದು. ಸರ್ ಕನ್ವಿಕ್ಷನ್ ಆದ್ರೆ ಸರ್ಕಾರ ಕಿತ್ತು ಬಿಸಾಕ್ಬೋದು ಸರ್, ಆಟೋಮೆಟಿಕ್ ಆಗಿ ಹೋಗ್ತಾರೆ. ಇಲ್ಲ ಸರ್. ಕನ್ವಿಕ್ಷನ್ ಆದ್ರೆ ಆಟೋಮೆಟಿಕ್ ಆಗಿ ಹೋಗ್ತಾರೆ. ಇಲ್ಲ ಮತ್ತೆ ಯಾವಾಗ ರಾಜೀನಾಮೆ ಅಜಿತ್ ಅವರ ಎರಡು ಇಶ್ಯೂ ಇಲ್ಲಿ, ಅದಕ್ಕೆ ನಾನು ಕ್ಲಬ್ ಮಾಡಬೇಡಿ, ಜನಕ್ಕೆ ಅರ್ಥ ಆಗಬೇಕು ನೋಡಿ. ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿ ಕೇಸ್ ಆಗಿ ಯಾರೊಬ್ಬ ಅಲ್ಲಿರ್ತಕ್ಕಂಥ ಸೂಪರ್ಡೆಂಟ್ ಯಾರು ಸೂಸೈಡ್ ಮಾಡ್ಕೊಂಡು ಅದಾದ್ಮೇಲೆ ಪ್ರಕರಣ ಆಚೆ ಬಂದಂತರ ನಡೀತಾ ಇರೋದು ವಿಚಾರಣೆ ಆಗಿರ್ತಕ್ಕಂಥದ್ದು ಒಂದಂತ. ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅಲ್ಲಿ ಎಲ್ಲೂ ಸಹ ನಾಗೇಂದ್ರ ಅವ್ರ ಹೆಸರಿಲ್ಲ. ಇದು ಒಂದು. ನೀವು ಏನು ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟ್ ಕೊಟ್ಟರು ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಂತೆ, ಅದು ಇಡಿ ಅವರು ಮತ್ತೆ ಅವರು ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಇವ್ರ ಆರೋಪ ಇದೆ. ಬಟ್ ಎಲ್ಲೂ ಸಹ ಗುರುತರವಾದ ಆರೋಪ ಇವ್ರ ಮೇಲೆ ಇಲ್ಲ. ಆಲ್ರೆಡಿ ಎಸ್ ಟೇಕನ್ ದ ಬೇಲ್, ಕೇಸ್ ಇಸ್ ಪೆಂಡಿಂಗ್. ಅದಕ್ಕೆ ನಿಮ್ಗೆ ಹೇಳದಂತ ನೋಡಿ, ದಯಮಾಡಿ ಒಂದೇ ಒಂದು ನಿಮಿಷ ಕೊಡಿ, ನಿಮ್ಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನೀವು ಈ ತರ ಹೋದ್ರೆ ಇಡೀ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ ಎಷ್ಟು ಜನ ನಿಮ್ಮ ಮಿನಿಸ್ಟರ್ ಇನ್ಕ್ಲೂಡಿಂಗ್ ರೇಪ್ ಅಂಡ್ ಮರ್ಡರ್ ಕೇಸು ಬಿಜೆಪಿ ಮಿನಿಸ್ಟರ್ ಮೇಲೆ ಕೇಸ್ ಇದೆ, ಯಾಕೆ ರಾಜೀನಾಮೆ ಕೊಡ್ತಾರೆ? ಅಲ್ಲೆಲ್ಲ ಕಾಂಗ್ರೆಸ್ನವ್ರು ಹೋರಾಟ ಮಾಡಬೇಕು, ರಾಜೀನಾಮೆ ಮಾಡ್ಬೇಕಲ್ಲೆಲ್ಲ. ಇಲ್ಲ ನೋಡಿ, ನಾನು ಹೇಳ್ತಾ ಇರೋಂಥದ್ದು ನಾನು ಅದನ್ನ ಉದಾಹರಣೆ ಕೊಟ್ಟು ನಿಮ್ಗೆ ಉತ್ತರ ಪ್ರದೇಶ, ಜಾರ್ಖಂಡ್, ರಾಜಸ್ಥಾನ ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇದೆ ಅಂತೇಳಿ ಡಿಪೆಂಡ್ ಮಾಡ್ಕೊಂಡು ನನ್ನ ಮಂತ್ರಿನ ಸಮರ್ಥನೆ ಮಾಡ್ಕೊಂಡು ನಾನು ಕೂತಿಲ್ಲ ಇಲ್ಲಿ. ನನ್ನ ಪ್ರಶ್ನೆ ಅದಲ್ಲ. ಬಿಜೆಪಿ ಹೇಳಕ್ ಮುಂಚೆ ಯಾಕೆ ಮಾತು ಬಂದಿದೆ ಅಂದ್ರೆ, ಇವತ್ತು ಬರೋದ ಬಗ್ಗೆ ಚರ್ಚೆ ಮಾಡಕ್ ನೀವು ತಯಾರಿಲ್ಲ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ ತಯಾರಿಲ್ಲ. ನಾಗೇಂದ್ರ ಇಶ್ಯೂ ಇಟ್ಕೊಂಡು ಈಗ ನೋಡಿ, ಇವತ್ತು ಶುಕ್ರವಾರ, ನಾಳೆ ಒಂದ್ ದಿವಸ ಕಳೀತಂದ್ರೆ ಸದನ ಇರೋದೇ 3 ದಿವಸ ಇನ್ನ. ಸರ್ ಲೋಕಸಭೆ ರಾಜ್ಯಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಸರ್? ಲೋಕಸಭೆ ನೋಡಿ ಸರ್, ಲೋಕಸಭೆ ರಾಷ್ಟ್ರಸಭೆ ಇಟ್ಕೊಂಡು ಚರ್ಚೆ ಮಾಡಿ, ಅದು ಮಾಡೋಣ. ನೀವು ಅದಕ್ಕೆ ಒಂದ್ ದಿವಸ ಕರೀರಿ. ಅಲ್ಲಲ್ಲ, ಅಂದ್ರೆ ಇಲ್ಲಿ ಜನಪರವಾದ ವಿಷಯಗಳ ಚರ್ಚೆ ಆಗ್ಬೇಕು, ಅಲ್ಲಿ ನಾವು ಮಾಡೋದಕ್ಕೆ ತಯಾರಿಲ್ಲ ಅಂತಂದ್ರೆ ಹೆಂಗ ಸರ್? ಲೋಕಸಭೆಯಲ್ಲೂ ಆಗ್ಬೇಕು, ರಾಜ್ಯಸಭೆಯಲ್ಲೂ ಆಗ್ಬೇಕು, ವಿಧಾನ ಪರಿಷತ್ತಲ್ಲೂ ಯಾಕಾಗ್ಲಿಲ್ಲ? ಅಲ್ಲ ಸರ್, ಆಗ್ತಾ ಇದೆ, ಯಾಕಾಗಿಲ್ಲ? ಲೋಕಸಭೆ ರಾಜ್ಯಸಭೆಯಲ್ಲಿ ಆಗಿದೆ. ನೋಡಿ ಅಲ್ಲಿ ಏನು ಇವತ್ತು ಬಿಜೆಪಿ ವಿರುದ್ಧ ಇರ್ತಕ್ಕಂಥ ಪ್ರಕರಣ ಪ್ರಮುಖವಾಗಿ ವಿದ್ಯಾರ್ಥಿಗಳ ಚಳವಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಲಾಠಿ ಚಾರ್ಜ್ ವಿಷಯ ಇಟ್ಕೊಂಡು ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಇಟ್ ಇಸ್